ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ದಾರಿ ಚಿಕ್ಕದಾದ್ರೂ ಗುರಿ ದೊಡ್ಡದಾಗಿರ್ಲಿ, ಗುರಿ ಮುಟ್ಟುವುದು ಸ್ವಲ್ಪ ತಡವಾದ್ರೂ ಸರಿ, ಛಲವೆಂಬುದು ದೃಢವಾಗಿರ್ಲಿ. ಈ ಮೋಸದ ಜಗತ್ತಿನಲ್ಲಿ ನಿಯತ್ತಾಗಿರೋರಿಗೆ ಬೆಲೆ ಇಲ್ಲ. ನಗುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸಂತೋಷವಾಗಿರೋದಿಲ್ಲ. ವಿಚಿತ್ರ ಏನಂದ್ರೆ, ನಮಗೆ ನಮ್ಮವರೇ ಹೇಳಿಕೊಟ್ಟಿದ್ದು ಇಲ್ಲಿ ಯಾರು ನಮ್ಮವರಲ್ಲ ಅಂತ. ಜೀವನದಲ್ಲಿ ಯಾವುದಿರಬೇಕೋ ಅದೇ ಇಲ್ಲ, ಪ್ರೀತಿ, ನೆಮ್ಮದಿ. ನಂಬಿದವರೆಲ್ಲ ನಮ್ಮವರಾಗಲ್ಲ, ನಮ್ಮವರನ್ನೆಲ್ಲ ನಂಬೋಕೂ ಆಗಲ್ಲ. ನಾಳೆ ಎಂಬುದು ಶತ್ರು, ಇವತ್ತು ಎಂಬುದೇ ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ. ಬೆಟ್ಟ ಯಾವತ್ತೂ ನಮ್ಮ ಮುಂದೆ ಬಾಗೋದಿಲ್ಲ, ಆದ್ರೆ ಕಷ್ಟಪಟ್ಟು ಏರಿದ್ರೆ ಅದು ನಮ್ಮ ಪಾದದ ಕೆಳಗಿರ್ತದೆ. ಜೀವನದಲ್ಲಿ ಯಾರಿಗೂ ನಿಮ್ಮನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ, ಒಳ್ಳೆತನದಿಂದ ಬದುಕೋಕೆ ಪ್ರಯತ್ನ ಪಡಿ. ನಿಮ್ಮ ಒಳ್ಳೆತನ ಯಾರಿಗಾದ್ರೂ ಇಷ್ಟವಾಗುತ್ತೆ. ಪ್ರಪಂಚ ಹೇಗಂದ್ರೆ, ನೋವು ತನಗಾದ್ರೆ ಮಾತ್ರ ಅದು ನೋವು, ಬೇರೆಯವರಿಗಾದ್ರೆ ಅದು ಅವರ ಹಣೆ ಬರ. ಹಣ ಮನುಷ್ಯನನ್ನ ಬದಲಿಸೋದಿಲ್ಲ, ಮನುಷ್ಯನ ನಿಜ ಸ್ವರೂಪವನ್ನ ಹೊರಗಾಗ್ತದೆ. ದೈವ ಹೇಳುತ್ತೆ, ನನ್ನವರು ಎಂದು ಬೀಗಬೇಡ, ನಡುದಾರಿಯಲ್ಲಿ ಕೈಬಿಟ್ಟು ಹೋದವರು ಕೂಡ ನಿನ್ನವರೆಂದು ಮರೆಯಬೇಡ. ಮನುಷ್ಯ ಬಲವೊಂದೇ ಇದ್ರೆ ಸಾಲದು, ದೈವ ಬಲವೂ ಇರಬೇಕು. ಬೆನ್ನಿಗೆ ಚೂರಿ ಹಾಕಲು ಹಲವರಿದ್ದರು, ಬೆಂಗಾವಲಾಗಿ ದೈವ ನಿಲ್ತದೆ. ಕರ್ಮ ಹೇಳ್ತದೆ, ಇದು ಅವರ ಸಮಯ, ಸುಮ್ಮನಿರು, ನಿನ್ನ ಸಮಯ ಬಂದೇ ಬರ್ತದೆ. ಎಷ್ಟೇ ಕಷ್ಟ ಬಂದ್ರೂ ಯಾರಿಗೂ ಹೇಳಬೇಡ, ಯಾಕಂದ್ರೆ ಇಲ್ಲಿ ಯಾರು ನಮ್ಮವರಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.